ನಮಸ್ಕಾರ ವೀಕ್ಷಕರೇ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ನರಿಂಗಾನ ವಿದ್ಯಾನಗರದ ಶ್ರೀ ರಕ್ತೇಶ್ವರಿ ಸಾನ್ನಿಧ್ಯದ ಪ್ರತಿಷ್ಠಾ ವರ್ಧಂತಿ ಅಂಗವಾಗಿ ಶ್ರೀ ದೇವರಿಗೆ ಮಹಾಚಂಡಿಕಯಾಗ ನಡೆಯಿತು. ಶ್ರೀ ರಕ್ತೇಶ್ವರಿ ಕಟ್ಟೆಯಲ್ಲಿ ಮಹಾಪೂಜೆಯ ನಂತರ ಚಂಡಿಕಾಯಾಗ ಸಂಪನ್ನ ಕಂಡಿತು. वृद्धंतमे वृद्धिस्तमे दत्तिंतमे श्रद्धातमे जगत्तमे धनंतमे वसस्तमे कुशिस्तमे क्रीडातमे बोधस्तमे गादंतमे निष्कमानंतमे सुकृतंतमे वित्तंतमे वेद्यंतमे भूतंतमे भविष्यत्तमे सुगंतमे सुपधंतमे रद्धंतमे गप्तंतमे गप्तिस्तमे पतिस्तमे सुपतिस्तमे प्रजंतमे गावस्तमे गावस्तमे सोमरस्तमे भद्रंतमे. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರದ ಅಧ್ವರ್ಯುಗಳು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿದ ಗಣ್ಯರು ಶುಭ ಹಾರೈಸಿದರು. ಅಸೈಗೋಳಿ ಗುಳಿಗ ಕೊರಗಜ್ಜ ಕ್ಷೇತ್ರದ ಅಧ್ಯಕ್ಷರಾದ ಭಾಸ್ಕರ ಕೆ ಗುಡ್ಡೆಮಾರ್ ಈ ಸಂದರ್ಭ ಮಾತನಾಡಿದರು. ಪ್ರತಿ ತಿಂಗಳಲ್ಲಿ ಇದೆ ಹೊರಗಿನವರದ್ದು, ಆದರೆ ಊರವರು ಕೂಡ ಅದರಲ್ಲಿ ಬಂದು ಸೇರ್ತಾರೆ. ಮತ್ತು ಎಲ್ಲರ ಸಹಕಾರವಿದೆ ಎಂಬುದಕ್ಕೆ ಇಂದು ಸೇರಿದಂತಹ ಈ ಸಭೆಯೇ ಅದಕ್ಕೊಂದು ಜೀವಂತ ಉದಾಹರಣೆ, ಜ್ವಲಂತವಾದಂತಹ ಒಂದು ಉದಾಹರಣೆ ಅಂತೇಳಿ ಹೇಳಿ ನಾನು ಹೇಳ್ಬೋದು. ಅಂತೂ ನನಗೆ ಈ ಕ್ಷೇತ್ರಕ್ಕೆ ಬಂದ ನಂತರ ಒಂದು ರೀತಿಯ ಉತ್ಸಾಹ ಜೀವನದಲ್ಲಿ ಬಂತು. ನಾವು ಸಮಾಜ ಸೇವೆ ಮಾಡಬೇಕೆನ್ನುವಂತಹ ಒಂದು ಪ್ರೋತ್ಸಾಹ, ಉತ್ತೇಜನ ಈ ಕ್ಷೇತ್ರದ ಅಮ್ಮನಿಂದ ದೊರಕಿತು. ತುಳುವಬುಳ್ಳಿ ದಯಾನಂದ ಜಿ ಕತ್ತಲ್ ಸಾರ್ ಧಾರ್ಮಿಕ ಉಪನ್ಯಾಸವಿತ್ತರು. ನಮ ಒಂಜಿ ವಿಧಟ ಲಕ್ಕೇಸಿರಿ ಒಂಜಿ ವಿಧಟ ರಕ್ತೇಶ್ವರಿ ದಾಯಿಗಪ್ಪ ಈ ದ್ವಂದ್ವ ಶಬ್ದಗಳು ಒಂದು ರಡ್ಡಲ ಬೋಡ ಅಂದ ಕೇಂಡ ಬೋಡು ಜನಕ್ಕಲ್ನ ಜಿಜ್ಞಾಸದ ಮೂಲ ಶಕ್ತಿವೋ ಕಂಡೆ ಅನೆಕಡೆ ಬನ್ಲಕ ಅಪ್ಪೆ ಅಮ್ಮ ಪಣಪನ ಚೊತ್ತನ ಶಬ್ದ ಐಕ್ ಬೆದ ಬೆದ ಸ್ವರೂಪ ಅವೇ ಮಲ್ಲ ಭಾಷೆಡು ಪನಪೇರತ್ತ ತಿರುಣಂಚಿತ್ತನ ಜ್ಞಾನಿಲು ಕ್ರಾಂತದರ್ಶಿಲು ಭೂದ್ವಿಜಯರು ನಮ್ಮ ಲೆಪ್ಪುನಕಲು ಪಣಬೇರಿ ಏಕಂ ಸತ್ ವಿಪ್ರಾಹ ಬಹುದಾ ವದಂತಿ ಶಕ್ತಿ ಒಂಜಿ ನಾಮರೂಪ ಬೇತೆ ಬೇತೆನ್ ಅಂಚೆನೆ
ಒವೆನು ವಾ ಒರುಟಲ ವಾ ಪುದರಿಡ್ಲ ಲೆಪ್ಪುನಂಚಿತ್ತಿನ ಹಕ್ಕು ನಮಡ ಉಂಡು ಆಂಡ ಐತ ಮೂಲ ಸತ್ವ ಐತ ಮೂಲ ತತ್ವ ಅವ್ಯತ್ಯಾಸ ಇರಬಲ್ಲಿ ಅಂಚಾಯ ನಡೆದವರ ಈ ಒಂಜಿ ಸನ್ನಿಧಾನಡು ಲಕ್ಕೇಸಿರಿನ ಸ್ವರೂಪಡಾದಿಪ್ಪು ರಕ್ತೇಶ್ವರಿ ಆದಿಪ್ಪು ಅಮ್ಮ ಆದಿಪ್ಪು ಆದಿಮಾಯ ಆದಿಪ್ಪು ವಾ ಒರುಟ್ಲ ಪೂಜೆ ಮಲ್ಪುಲೆ ಆಂಡ ನಮ್ಮನ ಕಾಪುನಂಚೊತ್ತನ ಶಕ್ತಿ ಒಂಜೆ ಅವು ಅಮ್ಮ ಅವನವನ ಕಾತೊಂದು ಬರ್ಪುಂಡು ಪ್ರಕೃತಿ ನಂಕ ಅಪ್ಪೆ ಐಕಬೋಡಾದ ಬಂತನತ್ತ ನಮ್ಮ ಪ್ರಕೃತಿ ಅಪ್ಪೆ ಭೂಮಿ ಅಪ್ಪೆ ಭಾರತಾಂಬೆ ಕನ್ನಡಾಂಬೆ ತುಳುವಪ್ಪೆ ನಂಕ ಅಪ್ಪೆ ಏರಿಕೆಂಡ ಪ್ರಕೃತಿ ಒರಿಂಡ ಮಾತ್ರ ನಮ್ಮ ಬದುಕು ಅತ್ತಂಡ ದೇವಸ್ಥಾನ ದೈವಸ್ಥಾನ ಮಠ ಮಂದಿರ ಗುಡಿ ಗೋಪುರ ಚರ್ಚ್ ಮಸೀದಿ ಇನ್ನು ಓವು ಒರಿಯಡು ನಳ್ಳ ಪ್ರಕೃತಿ ಬೋಡು ಇಟ್ಟು ಅವೇನ ಬಾರಿ ಪೊರುಡು ಬಂತೇರು ಪತ್ತಿತ್ತಂಡ ಮುತ್ತು ಪಾವಿತ್ತಂಡ ಪನವು 10 ಮಂಡೆ ಒಟ್ಟಾಯಿ ನಲ್ಪ ಮಾತ್ರ ಮುತ್ತು ಉಂಡಾಪಿನಿ ಅಪಂಡ ಪತ್ತೆ ಕೊಂಜಿ ಗುರ್ಕಾರೆ ಬೋಡತ್ತ ಜಗತ್ತದ ಗುರ್ಕಾರೆ ಏರು ಅಪ್ಪೆಮ್ಮೆ ಬಂಧು ಬಳಗ ಏರ್ಲ ದಾಂತಿನ ಕುಲಿಗೆ ಏರಂದು ಕೇಂಡ ನಿನ್ನ ಅಪ್ಪೇರು ನಿನ್ನ ಅಮ್ಮೆಯರು ಗತಿಗೋತ್ರ ದಾಂತಿನ ಕುಲಿಪೇರು ಅಕಲ್ಡ ಕೇಂಡ ಶಾಸ್ತ್ರನೇ ಪಂಡ್ಪುಂಡು ಮಾತಾಚ ಪಾರ್ವತೀ ದೇವಿ ಪಿತರವು ಪರಮೇಶ್ವರ. ಈ ಸಂದರ್ಭದಲ್ಲಿ ಕುಲಾಲ ಬ್ರದರ್ಸ್ ಅವರು ಸಂಯೋಜಿಸಿದ ಪುಸ್ತಕ ವಿತರಣೆ ನಡೆಯಿತು. ಸಮರ್ಥ್ LKG, ದುಷ್ಯಂತ್ LKG, ದುಷ್ಯಂತ್ LKG, ಸಾತ್ವಿ LKG, ಸಾತ್ವಿ, ಯಾಶಿಕಾ UKG, ಸಾನಿಧ್ಯ UKG, ಸಾನಿಧ್ಯ UKG, ಚಾರ್ವಿಕ್ UKG, ಚಾರ್ವಿಕ್ UKG, ದಿಶಾ ಫಸ್ಟ್ ಸ್ಟ್ಯಾಂಡರ್ಡ್, ದಿಶಾ ಫಸ್ಟ್ ಸ್ಟ್ಯಾಂಡರ್ಡ್, ಸೋಹನ್ ಫಸ್ಟ್ ಸ್ಟ್ಯಾಂಡರ್ಡ್, ಸೋಹನ್. ಕ್ಷೇತ್ರದ ಅಧ್ಯಕ್ಷರಾದ MS ನಾವಡ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಉಂಡು ಆಯ್ನ ತರ ನನ್ನ ದುಂಬಗ್ ನಮ್ಮ ಕ್ಷೇತ್ರ ಒಟ್ಲ ಕಷ್ಟಗ ತಿತ್ತಿನ ಜೋಕ್ಲೆಗ್ ವಿದ್ಯಾಭ್ಯಾಸ ಗಿತ್ತಿನ ಪುಸ್ತಕ ಬರುವಂತಲ್ಲ ಯಾ ನಾವು ಖುಷಿದ ವಿಷಯ ಐನು ತೂತು ಯಾನ ಬರಂತೊಲ್ಲೆ ನನ್ನ ದುಂಬಗ್ ಒಂಜಿ ಶಾಲೆನೇ ನಮ್ಮ ದತ್ತುದೆ ತೊಂತು ನಮ್ಮ ಐನು ಬೆಳಗಾ ಬಂದ ಮಂತಂಡ ಕ್ಷೇತ್ರದ ರಕ್ತೇಶ್ವರಪ್ಪನ ಅನುಗ್ರಹ ಅಂತ ಪಂಡತು ನಮ್ಮ ತೆರಿಯೋನೊಳಿ ಅಂಡ ಅಂಚೆ ಪುನಗ ಅವು ಮಾಂತ ಬಹಳ ಕಷ್ಟಕರ ಈತ ಆಯ್ನಾತ್ ಕೆಲವೊಂಜಿ ಬೇಲೆ ಮನ್ಪುನಗ ಭಾರಿ ಕಷ್ಟ ಹೊಡಿಪುವ ಪಂಡ ಒರಿಯೇ 2 ಜನ ಪಾಡ್ಯಾರ ಅಪ್ಪುಜಿ ಪ್ರತಿ ಒರಿಯ ನಟತ್ ಮಣ್ಪೋಡಾಪುಂಡು ಅಪಗ ಪ್ರತಿ ಒರಿಯನ ಮನಸ್ಸುಲ ಒಂಜೇಲೆ ಕೈ ಪೂಜಿ ಅಂಡ ದುಂಬಗ್ ಕ್ಷೇತ್ರದ ಅಭಿವೃದ್ಧಿ ಆ ಅಪ್ಪೆ ರಕ್ತೇಶ್ವರಪ್ಪೆ ಎಂಗ್ಲೆ ಕೊರುವೇರು ಅವ ದುಂಬು ಪೋಪಣೆಂಚಿನ ಗುರಿಕಾರ್ನಕ್ಲೆಲ್ಲ ಎಡ್ಡೆ ಸ್ಟ್ರಾಂಗ್ ತುಲ್ಲೇರು ಅಂಚನೆ ಐತೊಟ್ಟಿಗಿತ್ತಿನ ನವ ತರುಣೇರು ಅಂಚನೆ ಐಟಿತ್ತಿನ ಅನುಭವಿ ತಜ್ಞರು ನಕ್ಲು ಬೇತೆ ಸಂಘ ಸಂಸ್ಥೆ ಬೆಂದೊಂದಿತ್ತು ನಕ್ಲು ನಮ್ಮ ಸಮಿತಿ ಉಳ್ಳೇರು ಅಂಚೆ ಪುನಗ ವಾಸ್ ಸಮಸ್ಯೆಲ್ಲ ಆಪೂಜಿ ದೇವೇರ್ನ ದಯಟ್ ದೈವದ ದಯಟ್ ಪ್ರತಿ ಒಂಜಿ ನೆನೆತನ ಬೇಲೆಯನ್ನು ಮನ್ಪಾಪನ ಕೀರ್ತಿ ಆ ರಕ್ತೇಶ್ವರ ಪೇರು ಕೊರುವೇರು ಪಣ. ಈ ಕ್ಷೇತ್ರ ಈ 10 ವರ್ಷದ ಮೊದಲು ಹೇಗಿತ್ತು ಎಂಬಂಥ ವಿಚಾರವನ್ನು ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಸೂಕ್ಷ್ಮವಾಗಿ ನಿಮಗೆ ಇದನ್ನೆಲ್ಲ ಹೇಳಿದ್ದಾರೆ. ಅಥವಾ 10 ವರ್ಷದ ಮೊದಲು ನೀವು ಈ ಜಾಗವನ್ನು ನೋಡಿದವರಿಗೆ ಇದು ಹೇಗಿತ್ತು ಎಂಬಂಥದ್ದು ವೇದ್ಯವೇ ಇರುವಂಥದ್ದು. ಈಗ 10 ವರ್ಷದಲ್ಲಿ ಇದು ಇಷ್ಟು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅಥವಾ ಇಷ್ಟು ವೈಭವೀಕರ ಆಗಲಿಕ್ಕೆ ಕಾರಣ ಯಾರು ಅಂತ ನಾವು ಆಲೋಚನೆ ಮಾಡಬೇಕು. ಶುರು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಒಬ್ಬರು ಉಪಾಧ್ಯಾಯರು ನಾರಾಯಣ ಹೊಳ್ಳರು ಇದ್ದರು. ಅವರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ರಾತ್ರಿ ಶ್ರೀ ಕ್ಷೇತ್ರದಲ್ಲಿ ರಕ್ತೇಶ್ವರಿ ಅಮ್ಮನವರ ಅಬ್ಬರದ ನೇಮ ನಡೆಯಿತು.
ಬಂಟ್ವಾಳ ತಾಲೂಕಿನ ಬಾಳೆಪುಣಿ ಗ್ರಾಮದ ಕಣಂತೂರು ಶ್ರೀ ತೋಡಕುಕ್ಕಿನಾರ ಕ್ಷೇತ್ರದ ವಾರ್ಷಿಕ ಜಾತ್ರೆ ಏಪ್ರಿಲ್ 22ರಿಂದ ನಡೆಯುತ್ತಿದ್ದು ಬುಧವಾರ ರಾತ್ರಿ ಶ್ರೀ ವೈದ್ಯನಾಥ ಸೇವಾ ಸಂಘದ ವಾರ್ಷಿಕೋತ್ಸವ ನಡೆಯಿತು. ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನ್ಯಾಯವಾದಿ ಭಾಸ್ಕರ ಎಸ್ ಕೋಟ್ಯಾನ್ ಸ್ವಾಗತಿಸಿದರು. ಅಧ್ಯಕ್ಷರಾಯಿನ ಶ್ರೀ ಮಹೇಶ್ ಚೌಟ ಚಕ್ರಕೋಡಿ ನಮ್ಮೊಟ್ಟಿಗೆಲ್ಲಿರು ಕಾರ್ಯಕ್ರಮವನ್ನು ಬಾರಿ ಪುರ್ಲದ ನಡಪಾದ ಗ್ರೂಪ್ನ ಮಹೇಶ್ ಚೌಟ ಚಕ್ರಕೋಡಿ ಮೇಗಿನ ನಮ್ಮ ಸುರೂಕಾದ ಮಾತಿನ ಪರವಾದರು ಉಡಲದಿಂಜಿದ್ದು ಸ್ವಾಗತ ಕೋರೊಂದುಲ್ಲ. ಕಾರ್ಯದರ್ಶಿ ರವೀಂದ್ರ ಆಚಾರ್ಯ ವಾರ್ಷಿಕ ವರದಿ ಮಂಡಿಸಿದರು. ಶ್ರೀ ವೈದ್ಯನಾಥ ಸೇವಾ ಸಂಘದ ವಾರ್ಷಿಕ ಸಂಕ್ಷಿಪ್ತ ವರದಿ. ನಮ್ಮ ಶ್ರೀ ವೈದ್ಯನಾಥ ಸೇವಾ ಸಂಘವು 1981ರಲ್ಲಿ 63 ಸದಸ್ಯರನ್ನು ಒಳಗೊಂಡು ಆರಂಭಿಸಲ್ಪಟ್ಟಿತು. ಪ್ರಸ್ತುತ ನಮ್ಮ ಶ್ರೀ ವೈದ್ಯನಾಥ ಸೇವಾ ಸಂಘದಲ್ಲಿ ಮಹಿಳಾ ಸದಸ್ಯರು ಸೇರಿ 325 ಸದಸ್ಯರಿರುತ್ತಾರೆ. ಸದ್ರಿ ನಮ್ಮ ಸೇವಾ ಸಂಘದ ಸದಸ್ಯತನವು ರು 50 ಆಗಿದ್ದು ನೂತನ ಸದಸ್ಯತನ ರು 55 ಆಗಿರುತ್ತದೆ. ಶ್ರೀ ಕ್ಷೇತ್ರದ ಮಿತಿಗೊಳಪಟ್ಟ ಸಂಘದಲ್ಲಿ ಪ್ರತಿಯೊಬ್ಬ ಸದಸ್ಯರು ಸಮಾನ ಪಾಲುದಾರರಾಗಿರುತ್ತಾರೆ. ಪ್ರಾರಂಭದಲ್ಲಿ ಕ್ಷೇತ್ರದ ನೂತನ ಯೋಜನೆಗಳ ಬಗ್ಗೆ ಆಡಳಿತ ಮುಕ್ತೇಸರಾದ ದೇವಿ ಪ್ರಸಾದ್ ಪೊಯ್ಯತ್ತಾಯರು ಮಾತನಾಡಿದರು. ತುಳುನಾಡದ ಪ್ರತಿಯೊಂದು ನರಮಾನ್ಯಗಳ ಒಂಜ ದೈವದ ಬೇಲೆ ಅತ್ತಂದಾಂಡ ಒಂಜಿ ದೇವರನ ಸೇವೆ ಒಂದು ಖಂಡಿತವಾದ ಇಜ್ಜಾಂದನ ಉಪ್ಪೆರ ಸಾಧ್ಯನೇಜಿ ಮಾತ್ರ ಐತೊಟ್ಟಿಗೆ ಒಂಜಿ ನಾಗಾರಾಧನೆ ಒಂಜಿ ಕುಟುಂಬಕ್ಕೆ ಒಂಜಿ ನಾಗನ ಕಲ್ಲು ತಿಕ್ಕಂಡ ಐಡಿದಾತು ಖುಷಿ ಬುಕ ಆ ಕುಟುಂಬದಕ್ಕೆ ಬೇತೇಜಿ. ನಂತರ ಸೇವಾ ಸಂಘದ ಸದಸ್ಯರ ಮಕ್ಕಳು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ನಿಧಿ ನೀಡಿ ಗೌರವಿಸಲಾಯಿತು. ಮುಖ್ಯ ಅತಿಥಿಗಳಾಗಿದ್ದ ನಮ್ಮ ಕುಡ್ಲ ವಾಹಿನಿಯ ಆಡಳಿತ ನಿರ್ದೇಶಕರಾದ ಲೀಲಾಕ್ಷ ಕರ್ಕೇರ ಮಾತನಾಡಿ, ಸೌಹಾರ್ದ ಬದುಕಿಗೆ ನಮ್ಮ ತುಳುನಾಡು ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದರು. ಎಂಕಲ್ ಬಾರಿ ಪುಣ್ಯಾತ್ಮೆ ನಮ್ಮ ತುಳುನಾಡು ಪುಟ್ಟಿದಿನ ಅಕ್ಕಲ್ ಒಂದು ದೇವತಾ ಭೂಮಿ ಪನ್ಪೇರಿ ಈ ಭೂಮಿ ದೇಪಣ್ಣ ಮುಲ್ಪ ಎಂಕಲ್ ದೇವರನ್ನ ಆರಾಧನೆ ಮನ್ಪ, ದೈವಲ್ಲ ಆರಾಧನೆ ಮನ್ಪ, ನಾಗಲ್ಲ ಆರಾಧನೆ ಮನ್ಪ, ಬಕ ಪ್ರಕೃತಿ ಪ್ರತಿ ಒಂಜಿ ವಸ್ತುನ ಎಂಕಲ್ ಪ್ರೀತಿ ಮನ್ಪ. ಸೊ ಒಂದು ಇಡೀ ನಮ್ಮ ಭಾರತ ದೇಶದ ಇಡೀ ವರ್ಲ್ಡ್ ಟೂಯರ್ಡ್ ಆಫ್ ಖಾಲಿ ನಮ್ಮ ದಕ್ಷಿಣ ಕನ್ನಡ ಮಾತ್ರ ಉಂಟು. ಸೊ ಮುಲ್ಪ ಮಾತ ಇತ್ತೆ ಒಂಜಿ ದೈವತ ಕಾರ್ಯಕ್ರಮ ಆಪಿನಾಂಡ ಒಂಜಿ ಮಾತ ಸಮಾಜದ ಮಾತ ಧರ್ಮದ ಕಲೆಲ್ಲ ಒಟ್ಟು ಪತ್ತೊಂದು ಜಾತಿ ಮತ ಭೇದ ತೂ ಅಂದೆ ಪ್ರತಿ ಒರಿಯನಲ್ಲ ಒಂಜಿ ಅಪ್ಪೆ ಜೋಕು ಲೆಕ್ಕ ಒಟ್ಟು ಪತ್ತೊಂಬೊಪ್ಪಿನ ಒಂಜಿ ಓಲಾಂಡಲ್ಲ ಉಂಡು ಪಂದಾಂಡ ಅವು ನಮ್ಮ ದಕ್ಷಿಣ ಕನ್ನಡದ ನಮ್ಮ ಮಾತ ಪುಣ್ಯಾತ್ಮೇರು. ಸೊ ನಮ್ಮ ಪ್ರತಿ ಒಂಜಿ ಕ್ಷೇತ್ರ ಅಲ್ಲ ಆ ಬೆಳಗೋಡು ಪಂದೆ ಎಂಚ ಅವಡು ಪಂದ ಅನ್ನಾಗ ನಮ್ಮ ಪೊಯ್ಯದ ಬೇರೆ ಲೆಕ್ಕಂದೇನಕ್ಕಲು ದಂತಿ ವರ್ಗಡು ನಮ್ಮ ಆಡಳಿತ ಮುಖ್ಯಸ್ಥರಿತ್ತಿ ಲೆಕ್ಕ ಮುಗುಲ್ ದಾದ ಬಂದಾಂಡ ಮಾತೆಲ್ಲ ಒಟ್ಟು ಸೇರ್ಸೋದು ಪೋಪೇರು ಪ್ರತಿ ವರಿಯನ್ನೆಲ್ಲ ಕಷ್ಟಕ್ಕೆ ಸ್ಪಂದಿಸಾವೇರು, ಪ್ರತಿ ವರಿಯನ್ನ ಒಂದೇಕ್ಕೆ ಸ್ಪಂದಿಸಾವೇರು. ಸೊ ಅಂಚಾದು ಈ ಕ್ಷೇತ್ರ ಬೆಳಗುಂಡು ಅಂಚಾದು ಯಾನ್ ಇನಿ ಏರೇರು ಹೊಸ ಗೆತ್ತೊಂದರ ಒಂದು ನಿಖಲಿಗೆ ಇನಿ ಗೆತ್ತೊಂದರ ಒಂದು ನಿಖಲಿಗೆ ತಿಕ್ಕಿದಿನ ಇನ್ನಿ ಒಂಜಿ ಮಲ್ಲ ಯೋಗ ಸೊ ಉನ್ನೇನು ದಾದ ಬಂದಾಂಡ ನಿಖಲ್ ನೆಕ್ಸ್ಟ್ ಎಂಚನೆ ನಿಟನ್ ಕೋಡ್ ಬಂದಾಂಡ ನಿಖಲ್ ಎಲ್ಲೇ ಕಲ್ತದೆ ನಿಖಲ್ ಮಲ್ಲ ಜನ ಏನೇಡ್ಬೇಕ ಡಾಕ್ಟ್ರ್ ಯಾರು ದಾದಾಂಡಲ್ಲ ಮಲ್ಲ ಪೋಸ್ಟ್ ಪೈ ನೆಡ್ಬೇಕ ಅದ ನಿಖಲ್ ಇಡೇ ಬರ್ತದೆ ಇಂದೇ ಮೊಕ್ಕಲ್ನೊಟ್ಟಿಗೆ ಸೇರ್ದು ಕೂಡ ನೆಕ್ಸ್ಟ್ ಜೋಕುಲೆಗೆ ನಿಖಲ್ ಪ್ರೋತ್ಸಾಹ ಮನ್ಪು ನಂಚಿನ ಬೇಲೆ ಅನ್ಪಲೆ ಅವು ನಿಖಲಿಗೂ ದೇವರ ಐನಾತ್ ಬೇಗ ಅವೇನೆತ್ತಾರು. ಸೊ ಅದಾಗ ಆ ಕ್ಷೇತ್ರಲ ಬೆಳಗುಂಡು ನಮ್ಮಲ್ಲ ಬೆಳಗುವ ಅಂಚಾದು ಇನ್ನು ಎಂಕ್ ಲೆತ್ತದ ರಡ್ಡು ಶಬ್ದ ಪಾತಿರ ಅವಕಾಶ ಮಂತ್ ಕೊರ್ನೇಕೆ ನಿಖಲೆ ಮಾತಿನ ಲೆಡ್ಡಪ್ಪನ ಬಾಯಕರಿ ಎನ್ನ ರಡ್ಡು ಪಾತಿರ. MBBS ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಡಾಕ್ಟರ್ ಚಿನ್ಮಯಿ ಎಸ್ ಪೊಯ್ಯತ್ ಬೈಲ್ ಅವರನ್ನು ಗೌರವಿಸಲಾಯಿತು. ಶ್ರೀಮತಿ ಭುವನ ಹಾಗೂ ಶ್ರೀ ಶಶಿಧರ್ ಪೊಯ್ಯತ್ ಬೈಲ್ ದಂಪತಿಯ ಜ್ಯೇಷ್ಠ ಪುತ್ರಿ ಚಿನ್ಮಯಿ SP ಅವರು ದೇರಳಕಟ್ಟೆಯ ಕಣಚೂರು ಪಬ್ಲಿಕ್ ಸ್ಕೂಲ್, ಮಂಗಳೂರಿನ ಕೆನರಾ ಪದವಿ ಪೂರ್ವ ಕಾಲೇಜು ಸಂಸ್ಥೆಕರಲ್ಲಿ ಶಿಕ್ಷಣ ಪಡೆದು ಮುಂದೆ ಮಂಗಳೂರಿನ AJ ವೈದ್ಯಕೀಯ ಕಾಲೇಜಿನಲ್ಲಿ MBBS ಪದವಿಯನ್ನು ಉನ್ನತ ಶ್ರೇಣಿಯೊಂದಿಗೆ ಪೂರೈಸಿಕೊಂಡವರು. ವೈದ್ಯ ವೃತ್ತಿಯ ಆಸಕ್ತಿಯ ಜೊತೆಗೆ ಡಾಕ್ಟರ್ ಚಿನ್ಮಯಿ ಅವರು ಕಲೆಯನ್ನು ಮೆಚ್ಚಿಕೊಂಡವರು. ನಾಟ್ಯ ಕಲಾ ತಿಲಕ ಉಲ್ಲಾಲ ಮೋಹನ್ ರಾವ್ ಹಾಗೂ ರಾಜಶ್ರೀಯವರ ಶಿಷ್ಯೆಯಾಗಿ ಭರತನಾಟ್ಯ ಪ್ರವೀಣೆಯಾದವರು. ಗಿಟಾರ್ ನುಡಿಸುವ ಹವ್ಯಾಸವನ್ನು ಬೆಳೆಸಿಕೊಂಡಿರುವ ಚಿನ್ಮಯಿ ವೈದ್ಯಕೀಯದ ಉನ್ನತ ಶಿಕ್ಷಣಕ್ಕಾಗಿ ಸಿದ್ಧತೆ ನಡೆಸುತ್ತಿದ್ದಾರೆ. ಪ್ರಸ್ತುತ ಮಂಗಳೂರಿನ ಒಮೆಗಾ ಆಸ್ಪತ್ರೆಯಲ್ಲಿ ಕರ್ತವ್ಯ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಚಿನ್ಮಯಿ ಅವರ ಉನ್ನತ ಸಾಧನೆ ಮಾದರಿಯಾಗಿದ್ದು ಪ್ರಶಂಸನೀಯವೆಂದು ಶ್ರೀ ಕ್ಷೇತ್ರ ಕಣಂತೂರಿನ ಜಾತ್ರಾ ಮಹೋತ್ಸವದ ಈ ಶುಭ ದಿನದಂದು ಶ್ರೀ ವೈದ್ಯನಾಥ ಸೇವಾ ಸಂಘದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಊರ ಗಣ್ಯರ ಉಪಸ್ಥಿತಿಯಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಲು ಸಂತೋಷಪಡುತ್ತೇವೆ.
ಡಾಕ್ಟರ್ ಚಿನ್ಮಯ್ಯವರು ಉನ್ನತ ಶಿಕ್ಷಣದಲ್ಲಿಯೂ ಪ್ರತಿಭಾವಂತರಾಗಿ ಶ್ರೇಷ್ಠ ವೈದ್ಯರಾಗಿ ಮೂಡಿಬರಲಿ, ನಾಡಿನ ಜನರ ನೋವು ಶಮನಗೊಳಿಸುವ ವೈದ್ಯ ಧ್ರುವ ತಾರೆಯಾಗಿ ಉದಯಿಸಲಿ ಎಂಬ ಆಶಯ ಹಾರೈಕೆ ನಮ್ಮೆಲ್ಲರದು. ಮಹೇಶ್ ಚೌಟ ಅಧ್ಯಕ್ಷರು, ಶ್ರೀ ವೈದ್ಯನಾಥ ಸೇವಾ ಸಂಘ ಕಣಂತೂರು, ಶ್ರೀ ದೇವಿ ಪ್ರಸಾದ್ ಪೊಯ್ಯತ್ತಾಯ ಆಡಳಿತ ಮುಕ್ತೇಸರರು, ಶ್ರೀ ಕ್ಷೇತ್ರ ಕಣಂತೂರು. ಇದೀಗ ಅಭಿನಂದನೆ. ನಮ್ಮ ಅತಿಥಿಗಳು ಹಾಗೂ ಕ್ಷೇತ್ರದ ಆಡಳಿತ ಮುಕ್ತೇಸರರು, ವೈದ್ಯರ ಸೇವಾ ಸಂಘದ ಅಧ್ಯಕ್ಷರು, ಮಾತೃ ಸಂಘದ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಇವರನ್ನು ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಮಹಿಳಾ ಸಮಿತಿಯ ಅಧ್ಯಕ್ಷೆ ಅನ್ನಪೂರ್ಣ ಕಿಲಾರಿ ಈ ಸಂದರ್ಭ ಮಾತನಾಡಿದರು. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಂಕಲೆ ಮಹಿಳೆಯರು ಏತ್ ಎಂಕಲೆ ಹಿಡ್ದು ಆಪುಂಡ ಆತು ಎಂಕಲ್ನ ಒಂದು ಸೇವೆನ ಕೊರ್ಪ ಪಂಡದು ಯಾನು ಮಾತೆರ್ನ ಮಹಿಳೆಯರ ಪರವಾದ ಕಂಡೊಂದುಲ್ಲೆ ಅದೇವೆರಡ ನಟ್ಟೊಂದುಲ್ಲೆ ಅಂಚಿನ ಒಂಜಿ ಎಡ್ಡೆಂತನ ಬೇಲೆನ ಎಂಕ್ಲೆಗೆ ಮನ್ಪೆರ ಅವಕಾಶ ಕೊಡ್ತೇರತ್ತ ಮಾತು ಮುಲ್ಪದಕ್ಕೆಲ್ಲ ಅಂಚಾದು. ಸಂಘದ ಅಧ್ಯಕ್ಷರಾದ ಮಹೇಶ್ ಚೌಟ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ದಾಲ ಕಲ್ಪಂದನ ಎಲ್ಲ ಕೋಟಿಗಟ್ಟಲೆ ಮಂದನಕಲು ಉಲ್ಲೇರು ಸೈನ್ ಬಾಟ್ರೆ ಗೊತ್ತು ಜನ ಅಣ್ಣ ಅಕಲು ಕೋಟ್ಯಾಂತರ ಶ್ರೀಮಂತರು ಅಕಲ್ದ ಸಂಸ್ಕೃತಿ ಇತ್ತು, ಜೀವನದ ಅನುಭವ ಇತ್ತು. ನಗಳ್ಳ ವಿದ್ಯೆ ಬೋರ್ಡು ಖಂಡಿತ ಇನ್ನಿತ ಕಾಲಡು ವಿದ್ಯೆ ಇಜ್ಜಿದ ನಮ್ಮ ದಾನ ಸಮರ್ಥನೆ ಮನ್ಪೇರು ಸಾಧ್ಯನೇ ಇಜ್ಜಿ. ಮಿನಿಮಮ್ ಆದೊಂಜಿ PUC ಡಿಗ್ರಿ ಪಾಸ್ ಆಗಿದ್ದ ನನ್ನ ಕಾಲಡು ಪ್ರತಿಯೊಂದು ಮನುಷ್ಯಗಳ ಬದುಕೇರ ಬಂಗೊಂಡು ದಂಡ ಮಾಧ್ಯಮ ಯುಗ ಇತ್ತೆ ನೀ ಏನನ್ನು ಕೆಂಡಾಡ ಯಾನು ಮಾಧ್ಯಮ ಯುಗ ಎಂಕುಲು ಮಸ್ತ್ ಬಿರೋಲ್ಲ. ಇನ್ನು ಜೋಕುಲು ಖಾಲಿ ಒಂಜಿ ಮೊಬೈಲ್ ಮನ್ಪನ ಕೆಲಸ ಎಂಕುಲಿರ್ದು ಐನು ಮೊಬೈಲ್ ಖಾಲಿ ಫೋನ್ ಬರೆಯರ ಮಾತ್ರ ಕೇನೇರೆ ಅಣ್ಣ ಜೋಕುಲ್ಲ ಪೂರ ಬೇಲೆ ಹಾಪುಂಡು ಓಡ ಮುಟ್ಟ ಮುಟ್ಟ ಅಕಲು 100 ರೂಪಾಯಿ ಕೈಟು ಒಂಜಿ ಕ್ಯಾಶ್ ಫೋನ್ಪೇ 100 ರೂಪಾಯಿ ಉಪ್ಪು ಒಂಜಿ ಜೋಕುಲ್ಲ ಇನ್ನಿತ ಉದ್ಯೋಗ ತರುಣ 100 ರೂಪಾಯಿ ಉಪ್ಪು ಕೈಟ್ ಅಡೆಮುಟ್ಟ ಮಾಧ್ಯಮ ದುಂಪೋದು ಅಂಜನ ಈ ಮಾಧ್ಯಮದ ಒಟ್ಟಿಗೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಆಯ್ನಾದ್ ನಮ್ಮ ಯುವ ಪೀಳಿಗೆ ಕೊರ್ದು ನಮ್ಮದ ಕ್ಷೇತ್ರ ಜಾಗದಲ್ಲಿ ಸೇರಿದು ಆಯ್ನಾತ ಅದ ಅಭಿವೃದ್ಧಿಗೆ ನಮ್ಮ ಕಾರಣೀಭೂತರಾಕ ಪಂಡೊಂದು ನಿಗಲ ಮಾತೆರ್ಲ ನಟೊಂದು. ಸಾಂಸ್ಕೃತಿಕ ಕಾರ್ಯದರ್ಶಿ ಚಂದ್ರಹಾಸ ಕಣಂತೂರು ಧನ್ಯವಾದ ಸಮರ್ಪಿಸಿದರು. ಕಾರ್ಯಕ್ರಮ ನಿರೂಪಿಸಿದರು. ಕಟೀಲು ಸಮೀಪದ ಪಿರ್ಮುದೆಯಲ್ಲಿ ಶ್ರೀಮತಿ ಆರತಿ ಹಾಗೂ ರವಿ ಪೂಜಾರಿ ನಡೆಸುತ್ತಿರುವ ಹೋಟೆಲ್ ಅಮ್ಮಕ್ಕೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ ಹೆಸರಾಂತ ಹಾಸ್ಯನಟ ಜಗ್ಗೇಶ್ ಮತ್ತು ಸಹೋದರ ಕೋಮಲ್ ಮತ್ತು ಕುಟುಂಬಸ್ಥರು ಭೇಟಿ ನೀಡಿ ಇಡ್ಲಿ ಸಾಂಬಾರ್ ಸವಿದು ಹೋಟೆಲ್ ಮಾಲಕರ ಜೊತೆ ಸೆಲ್ಫಿ ತೆಗೆದು ಉದ್ಯಮ ಕ್ಷೇತ್ರದಲ್ಲಿ ಬೆಳಗಿ ಬನ್ನಿ ಎಂದು ಶುಭ ಹಾರೈಸಿದರು. ಬೆಂಗಳೂರಿನಲ್ಲೂ ಅಮ್ಮನ ಕೈ ಅಡುಗೆಯ ಕರಾವಳಿಯ ಮೀನು ಖಾದ್ಯದ ರುಚಿ ತೋರಿಸಿ ಎಂದು ಹಾಸ್ಯ ಚಟಾಕಿ ಹಾರಿಸಿದರು ಜಗ್ಗೇಶ್. ಈಗ BP, ಶುಗರ್, ಕ್ಯಾನ್ಸರ್ ಕಾಯಿಲೆ ಬರಲು ಏಜ್ ಲಿಮಿಟೇ ಇಲ್ಲವೇ ಇಲ್ಲ. 6 ತಿಂಗಳ ಹಸಿಗೂಸಿಗೂ ಸಕ್ಕರೆ ಕಾಯಿಲೆ ಕಂಡುಬಂದ ಪ್ರಕರಣಗಳಿವೆ. ಅದೇ ರೀತಿ ಮೊದಲೆಲ್ಲ 50ರ ಮೇಲ್ಪಟ್ಟವರಿಗೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ ಇತ್ಯಾದಿ ಕಾಯಿಲೆ ಸಾವು ಸಂಭವಿಸುತ್ತಿತ್ತು. ಆದರೆ ಈಗೀಗ 16 ವರ್ಷದವರಿಗೂ ಹಾರ್ಟ್ ಅಟ್ಯಾಕ್ ಬರುವುದನ್ನು ತಪ್ಪಿಸಲಾಗುತ್ತಿಲ್ಲ. ಮುನ್ನಾ ದಿನ ಪತ್ನಿಯ ಬರ್ತ್ಡೇ ಮಾಡಿ ಮರುದಿನ ಮಧ್ಯಾಹ್ನದವರೆಗೆ ಡ್ಯೂಟಿ ಮಾಡಿ ರಾತ್ರಿ ನೇಮವೊಂದರಲ್ಲಿ ಭಾಗವಹಿಸಿ ಗೆಳೆಯರ ಜೊತೆಗೆ ಆತ್ಮೀಯವಾಗಿ ಬೆರೆತು ತಡರಾತ್ರಿ ಊಟ ಮಾಡಿ ಮಲಗಿದ ಯುವಕನೋರ್ವ ಬೆಳಿಗ್ಗೆ ಏಳಲೇ ಇಲ್ಲ ಎಂದರೆ ಏನಿದು ಕಲಿಯುಗ ಎಂದು ಪ್ರಶ್ನಿಸುವವರೇ ಹೆಚ್ಚು. ಹೌದು, ಸೋಮವಾರ ತಡರಾತ್ರಿ ಆಗಿರಬಹುದು ಎನ್ನಲಾಗುವ ಮಂಗಳವಾರ ಬೆಳಗ್ಗೆ ಮಲಗಿದ ಸ್ಥಿತಿಯಲ್ಲೇ ಇಹಲೋಕ ತ್ಯಜಿಸಿದ ಕೊಲ್ಯ ಕನೀರ್ ತೋಟದ ಜಿತೇಶ್ ಎಂಬ ಯುವಕನ ದಾರುಣ ಮರಣದ ಕಥೆ ಇದು. ಸ್ಥಳೀಯ ಸಂಘಟನೆ ಫ್ರೆಂಡ್ಸ್ ಕೊಲ್ಯದಲ್ಲಿ ಗುರುತಿಸಿಕೊಂಡಿದ್ದ ಜಿತೇಶ್ ತಮ್ಮ ಲೀಡರ್ ಅಶ್ವಿನ್ ಕೊಲ್ಯ ಅವರ ಜೊತೆಗೆ ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು.
ಕೊರೋನಾ ಸಂದರ್ಭ ಕಿಟ್ ವಿತರಣೆ ಜೊತೆಗೆ ಸ್ವಾವಲಂಬಿ ಬದುಕಿಗಾಗಿ ಹಲವಾರು ಪ್ರಯತ್ನಗಳನ್ನು ನಡೆಸಿದ್ದವರು. ಕೊಲ್ಯ ಕಣ್ಣೀರ್ತೋಟ ಹರೀಶ್ ಪೂಜಾರಿ ಮತ್ತು ಮಾಲತಿ ದಂಪತಿಗಳ ಪುತ್ರ ಜಿತೇಶ್ಗೆ ಒಬ್ಬ ಅಣ್ಣ ಮತ್ತೊಬ್ಬ ತಮ್ಮ. ಜಿತೇಶ್ ಶ್ರಮಜೀವಿ, ಮಾತು ಕಡಿಮೆ, ದುಡಿಮೆಯಲ್ಲೇ ಒಲವು. ಸಂಜೆ 5 ತನಕ KTM ಶೋರೂಮ್ನಲ್ಲಿ ದುಡಿಯುವ ಜಿತು ಸಂಜೆ ಆಟೋ ರಿಕ್ಷಾ ಓಡಿಸುತ್ತಿದ್ದರು. ಮೆಕ್ಯಾನಿಕ್ ಫೀಲ್ಡ್ನಲ್ಲಿಯೂ ಅನುಭವ ಇದ್ದ ಕಾರಣ ಅವರಿವರ ಬೈಕುಗಳನ್ನು ಮನೆಯಲ್ಲೇ ಕಳಚಿ ಸರ್ವಿಸ್ ಮಾಡುವ ಹವ್ಯಾಸವೂ ಇತ್ತು. ಜಿತೇಶನ ಹಾರ್ಡ್ ವರ್ಕ್ ಕುಟುಂಬಕ್ಕೆ ಆಧಾರವಾಗಿತ್ತು. 28 ವರ್ಷ ಪ್ರಾಯದ ಜಿತೇಶ್ ಕುಂಪಲದ ಯುವತಿಯರನ್ನು ಪ್ರೀತಿಸಿ ಮದುವೆಯಾಗಿದ್ದವರು. ಜಿತೇಶ್ ಮುಂದೆ ತನ್ನದೇ ಆದ ಮನೆಯೊಂದನ್ನು ಮಾಡಿ ಕುಟುಂಬ ಸಮೇತವಾಗಿ ಆದರ್ಶ ಬದುಕು ಕಟ್ಟಿಕೊಳ್ಳುವ ಆಕಾಂಕ್ಷೆಯನ್ನು ಗೆಳೆಯರೊಂದಿಗೆ ಹಂಚಿಕೊಳ್ಳುವ ಕ್ರಮ ಇತ್ತು. ವರ್ಷಕ್ಕೊಮ್ಮೆ ಸಾವರ್ಕರ್ ಜಯಂತಿ, ಆಯುಧ ಪೂಜೆಯನ್ನು ಕೊಲ್ಯ ಪರಿಸರದಲ್ಲಿ ಸಂಭ್ರಮದಿಂದ ಆಚರಿಸುತ್ತಿದ್ದಾಗ ಜಿತೇಶ್ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದ ಯುವಕ. ಕೊಲ್ಯದಲ್ಲಿ ಸಾವರ್ಕರ್ ಅವರ ಪ್ರತಿಮೆಗೆ ವಿರೋಧಗಳಿದ್ದಾಗ ಧನಾತ್ಮಕ ಚಿಂತನೆಯಿಂದ ಪ್ರಯತ್ನ ನಡೆಸಿದ್ದರು. ಆದರೆ ವಿಧಿಯಾಟ ಬೇರೆಯೇ ಆಯಿತು. ಮಲಗಿದ ಯುವಕ ಮತ್ತೆ ಸೂರ್ಯನ ಬೆಳಕನ್ನು ಕಾಣಲೇ ಇಲ್ಲ. ಜಿತೇಶ್ಗೆ ಹೃದಯಾಪಘಾತವಾಗಿದೆ ಎಂದು ಸುದ್ದಿಯಾಗುತ್ತಲೇ ಆದ ಆಘಾತ, ನಂತರ ಸಂಸ್ಕಾರದ ವೇಳೆ ಸೇರಿದ ಜನಸ್ತೋಮ ಆ ಯುವಕರ ಹೃದಯವಂತಿಕೆಯನ್ನು ಎತ್ತಿ ತೋರಿಸುತ್ತಿತ್ತು. ಏನೇ ಆಗಲಿ, ಹುಟ್ಟು ಆಕಸ್ಮಿಕ, ಸಾವು ಖಚಿತ. ದೇವರ ಪಾದ ಸೇರಿದ ಜಿತೇಶ್ಗೆ ನಾವೆಲ್ಲರೂ ಚಿರಶಾಂತಿ ಕೋರೋಣ. ಶ್ರೀನಿವಾಸ ಮಲ್ಯನಗರ ಬಡಾವಣೆ ಕ್ಷೇಮಾಬ್ದಿ ಸಂಘ ರಿಜಿಸ್ಟರ್ಡ್ ಇದರ ವಾರ್ಷಿಕೋತ್ಸವ ಮತ್ತು ಸನ್ಮಾನ ಸಮಾರಂಭ ಇತ್ತೀಚೆಗೆ ಶ್ರೀನಿವಾಸ ಮಲ್ಯನಗರ ಬಡಾವಣೆಯಲ್ಲಿ ನಡೆಯಿತು. ಸಲಹಾ ಸಮಿತಿಯ ಸದಸ್ಯರಾದ ಹರಿಕೃಷ್ಣ ನಾಯಕ್ ಪ್ರಾರಂಭದಲ್ಲಿ ಸ್ವಾಗತಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಆತ್ಮೀಯರಾದಂಥ ಮೂಡ ವುಮೆನ್ಸ್ ಅಸೋಸಿಯೇಷನ್ನ ಹಾಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರುವಂಥ ಶ್ರೀಯುತ ರಘುರಾಜ್ KM ಇವರು ವಹಿಸ್ಕೊಂಡಿದ್ದಾರೆ. ಇವರು ಮೊದಲಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾಗಿದ್ದರು. ಶ್ರೀಯುತ ವಾಮನ್ ಮೈಂದನ್ ಅವರು ಇಲ್ಲಿಂದ ಸ್ಥಳಾಂತರಗೊಂಡ ನಂತರ ಉಪಾಧ್ಯಕ್ಷರಾಗಿದ್ದಂಥ ರಘುರಾಜ್ ಅವರಿಗೆ ನಾವೆಲ್ಲರೂ ಒತ್ತಾಯ ಮಾಡಿ ಅವರನ್ನು ಅಧ್ಯಕ್ಷರನ್ನಾಗಿ ಮುಂದುವರಿಸೋದಕ್ಕೆ ವಿನಂತಿಸಿಕೊಂಡು, ಸದಾ ಹಸನ್ಮುಖಿಯಾದಂಥ ವ್ಯಕ್ತಿ, ಯಾವತ್ತೂ ಯಾವುದೇ ಸಂದರ್ಭದಲ್ಲೂ ಯಾವ ಕಾರಣಕ್ಕೂ ಉದ್ವೇಗ ಮಾಡಿಕೊಳ್ಳೋದಂಥವರು, ತೀರಾ ನಗುಮುಖದಿಂದ ನಮ್ಮೊಡನೆ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇರುವವರು. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ. ಅವರಿಗೆ ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸುಭಾಷ್ ಚಂದ್ರ ನಾಯಕ್ ಇವರು ಹೂ ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯ ಅತಿಥಿಗಳಾಗಿದ್ದ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಶಕ್ತಿನಗರದ ಪ್ರಾಂಶುಪಾಲರಾದ ರವಿಶಂಕರ್ ಹೆಗಡೆ, ಮಾಜಿ ಅಧ್ಯಕ್ಷರಾದ ವಾಮನ್ ಮೈಂದನ್ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು. ನಿತ್ಯ ಜೀವನದಲ್ಲಿ ಯೋಚನೆ ಮಾಡಬೇಕಾದಂತಹ ವಿಷಯ ಅತ್ಯಂತ ಮುಖ್ಯವಾದ ವಿಷಯ. ಅದರಲ್ಲೂ ಮುಖ್ಯವಾಗಿ ಈ ವರ್ಷ ನಾವು ಯೋಚನೆ ಮಾಡಬೇಕಾದಂತಹ ವಿಷಯ ಬಹಳ ಗಂಭೀರವಾದ ಒಂದೆರಡು ವಿಷಯಗಳನ್ನು ನಾವು ಯೋಚನೆ ಮಾಡಲೇಬೇಕಾಗಿದೆ. ಮೊದಲನೇದು ನೀರು. ನಾನು ಯಾವಾಗಲೂ ಎಲ್ಲ ಕಡೆಗೆ ಹೋದಾಗ ಅದನ್ನೇ ಹೇಳೋದು. ಸಹಜವಾಗಿ ಇದು ನನಗೆ ಇತ್ತೀಚೆಗೆ ಆದಂತಹ ಅನುಭವ. ಯಾಕೆ ಅಂತಂದರೆ ನಾನು ಹಳ್ಳಿಯಲ್ಲಿ ಬೆಳೆದವನು. ನಾನು ಬೆಳೆಯುವಾಗ ನಾನು ಈ ನೀರನ್ನು ಇಷ್ಟೇ ಖರ್ಚು ಮಾಡಬೇಕು, ಅಷ್ಟೇ ಖರ್ಚು ಮಾಡಬೇಕು ಅನ್ನುವಂತಹ ಯಾವ ರಿಸ್ಟ್ರಿಕ್ಷನ್ ನಮಗಿರಲಿಲ್ಲ. ಹರಿಯುವ ಹೊಳೆ ನೀರನ್ನು ಎಷ್ಟು ಖರ್ಚು ಮಾಡಿದರೂ ಯಾರೂ ಕೇಳೋರಿರಲಿಲ್ಲ. ಈಗ ಪ್ರತಿನಿತ್ಯ ಕಾರ್ಪೊರೇಷನ್ ಅವರು ಎಷ್ಟು ನೀರು ಬಿಡ್ತಾರೆ ಅನ್ನೋದನ್ನು ಲೆಕ್ಕ ಮಾಡಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಲೀಟ್ರ್ ನೀರನ್ನು ಖರ್ಚು ಮಾಡಬೇಕು ಅಂತ ಡಿವೈಡ್ ಮಾಡಿ ಖರ್ಚು ಮಾಡುವ ಪರಿಸ್ಥಿತಿ. ಹಾಗೆ ಡಿವೈಡ್ ಮಾಡಿ ಖರ್ಚು ಮಾಡದೇ ಇದ್ದರೆ ನಾಳೆ ನೀರಿಲ್ಲ. ಹಾಗಾಗಿ ನಮ್ಮೆಲ್ಲರ ಮೇಲೆ ಇರುವಂತಹ ಅತ್ಯಂತ ಮುಖ್ಯವಾದಂತಹ ಜವಾಬ್ದಾರಿ ನೀರಿನ ಸಂರಕ್ಷಣೆ. ಆ ನೀರನ್ನು ಸರಿಯಾಗಿ ನಾವು ಖರ್ಚು ಮಾಡಬೇಕು. ಅದರ ಜೊತೆಗೆ ನಮ್ಮ ಮನೆಯ ಮುಂದಿನ ತಲೆಮಾರಿನವರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇದು ಬಹಳ ಮುಖ್ಯವಾದದ್ದು. ಕ್ಷೇಮಾಭಿವೃದ್ಧಿ ಸಂಘದ ಮುಖಾಂತರ
ನಿಮ್ಮೆಲ್ಲರ ಮುಖಾಂತರ ಸಮಾಜ ಸೇವೆಯನ್ನು ಮಾಡಿದ್ದನ್ನು ನೀವು ಗುರುತಿಸಿ ನನಗೆ ಇವತ್ತು ಗೌರವ ಕೊಟ್ಟು ಸನ್ಮಾನ ಮಾಡಿದಿರಿ. ತಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಬೋರ್ವೆಲ್ಲದು ಕೂಡ ಹಾಗೆ. ಬೋರ್ವೆಲ್ ಮಾಡಿದರೆ ತುಂಬ ಜನಕ್ಕೆ ಬೇಸರ ಆಗಿತ್ತು. ವೆಲ್ ಮಾಡಲಿಕ್ಕೆ ಬೇಕು, ವೆಲ್ಲೇ ಮಾಡಬೇಕಂತ. ಅದು ವೆಲ್ ಮಾಡಿದರೆ ಮೇಂಟೆನೆನ್ಸ್ ಚಾರ್ಜ್ ನಾವು ಕೊಡಬೇಕು. ಅಲ್ಲಿ ಟ್ರೀ ಪಾರ್ಕ್ನ ಮಧ್ಯದಲ್ಲಿ ಬಾವಿ ತೆಗೆದರೆ ಯಾರಾದರೂ ಬಿದ್ದರೆ ನಾವು ಹೋಗ್ತೇವಾ? ಯಾರೂ ಹೋಗೋದಿಲ್ಲ. ಅಲ್ಲೇ ಡೆಡ್ ಬಾಡಿ ಅಲ್ಲೇ ಇರ್ಬೋದು. ಎಲ್ಲ ಥಿಂಕ್ ಮಾಡಿದೆ, ಬೇಡ ಅಂತ ಕಾಣಿತು. ಅಂದರೆ ನಾವು ಎಲ್ಲ ಮೇಂಟೆನೆನ್ಸ್ ನಾವು ಕೊಡಬೇಕು. ನಮ್ಮಿಂದ ಹಣ ಹೋಗ್ತಾ ಇರ್ತದೆ ಅದು ಬಾವಿದ್ದು. ಅವ್ರು ಏನು ಕೊಡೋದಿಲ್ಲ, ಮೋಟ್ರ್ ಗೀಟ್ರ್ ಎಲ್ಲ ನಾವೇ ಹಾಕಬೇಕು. ಇದು ಬೋರ್ ಹಾಕಿದರೆ ಎಲ್ಲ ಅವರೇ ಮೇಂಟೆನೆನ್ಸ್ ಮಾಡ್ತಾರೆ. ನಮಗೆ ₹1 ಖರ್ಚಿಲ್ಲ. ವರ್ಷ ಮೇಂಟೆನೆನ್ಸ್ ಅವರೇ ಮಾಡ್ತಾರೆ. ಏನಾದರೂ ಅವರೇ ಕಾರ್ಪೊರೇಷನ್ ಹೇಳಿದ್ರೆ ಸಾಕು. ಹಾಗೆ ನಾವು ಅದು ಬೋರ್ ಒಪ್ಪಿ, ಕೆಲವರಿಗೆ ಬೇಸರ ಆಗಿದೆ ಬೋರ್ ಬೇಡ ಅಂತ. ಆದರೆ ದೇವರದಿಂದ 3.5 ಇಂಚ್ ನೀರು ಸಿಕ್ಕಿದೆ. ಬೇಕಾದಷ್ಟು 100 ಮನೆಯವರಿಗೆ ಬೇಕಾದಷ್ಟು ನೀರಾಗತ್ತೆ. ಯಾವ ಸಂದರ್ಭದಲ್ಲಿ ಈ ಏರಿಯಾಕ್ಕೆ ನೀರಿನ ಕೊರತೆ ಇಲ್ಲವೇ ಇಲ್ಲ. ಹಾಗೆ ಒಂದಲ್ಲ ಒಂದು ದೇವರ ದಯದಿಂದ ಎಲ್ಲ ಕೆಲಸವೂ ಒಳ್ಳೆ ರೀತಿಯಾಗಿದೆ. ಈ ವೇಳೆ US ಮಲ್ಯ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಬಿಕರ್ನಕಟ್ಟೆ ಇದರ ಮಾಜಿ ಅಧ್ಯಕ್ಷರಾದ ವಾಮನ್ ಮೈಂದನ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಜಯಪ್ಪ ಎಲ್ ಅವರುಗಳನ್ನು ಗೌರವಿಸಲಾಯಿತು. ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಘುರಾಜ್ KM, ಕಾರ್ಯದರ್ಶಿ ಡಾಕ್ಟರ್ ಸುಧಾಕರ್ ಜಂಬಗಿ, ಜೊತೆ ಕಾರ್ಯದರ್ಶಿ ಹರ್ಷವರ್ಧನ್ L, ಕೋಶಾಧಿಕಾರಿ ರಘುನಾಥ ಆಚಾರ್ಯ, ಸಂಘಟನಾ ಕಾರ್ಯದರ್ಶಿ ಸುಭಾಷ್ ಚಂದ್ರ ನಾಯ್ಕ್, ರಾಮ್ ಕುಮಾರ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವರ್ಕಾಡಿ ಬೋಳದ ಪದವು ಶ್ರೀ ಬ್ರಹ್ಮಮುಗೇರ ಕೊರಗಜ್ಜ ಗುಳಿಗದೇವಿಗಳ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಸಂದರ್ಭ ಕೊಂಡವೂರು ಶ್ರೀಗಳಾಗಮಿಸಿ ಶುಭಾಶೀರ್ವಚನವಿತ್ತರು. ಬೋಳಪದವು ಹಾಗೆ ಬಾವಲಿಗುಡಿ ಈ ಪ್ರದೇಶದಲ್ಲಿ ಒಂದು ಧಾರ್ಮಿಕ ಚೈತನ್ಯದ ವಿಶೇಷ ಕಳೆ ನಿನ್ನೆಯ ಬ್ರಹ್ಮಕಲಶದ ನಂತರದಿಂದ ಇಲ್ಲಿ ಬಂದಿದೆ. ಒಳ್ಳೆಯ ತಂಡ, ನಿಮ್ಮ ಒಳ್ಳೆಯ ಮನಸ್ಸಿಗೆ ವಿಶ್ವನಾಥನಂತಹ ಒಳ್ಳೆಯ ಮನಸ್ಸು ಸಿಕ್ಕಿದೆ. ಅವರದೆಲ್ಲ ದೃಷ್ಟಿಕೋನವೇ ದೊಡ್ಡದು. ನಾವು ಯಾವಾಗಲೂ ಬದುಕಿನಲ್ಲಿ ಒಂದು ಲಕ್ಷ್ಯ ಅಂತ ಇಟ್ಕೊಳ್ತೇವೆ, ಗುರಿ, ನಾವು ಇಂತಹ ಕಾರ್ಯ ಸಾಧನೆ ಆಗಬೇಕು ಅಂತ. ಇಲ್ಲಿ ಆ ಸಾಧನೆಯ ಸ್ಪಷ್ಟ ಗುರಿ ಇದೆ. ವಿಶ್ವನಾಥರು ಮಾತಿನಲ್ಲಿ ಹೇಳ್ತಾರೆ, ಅಪರೂಪದಲ್ಲಿ ಆಗುವಂಥ ದೊಡ್ಡ ಕಾರ್ಯ, ಎಲ್ಲ ಕಡೆಗಿಂತ ಯಾವುದರಲ್ಲಿಯೂ ಕಡಿಮೆ ಇರಬಾರ್ದು ಅಂತ. ನೋಡಿ ಎಂಥ ಒಳ್ಳೆಯ ಮನಸ್ಸು ನೋಡಿ. ಅವರ ಧನಾತ್ಮಕವಾದ ಭಾವನೆ ನಮ್ಮನ್ನು ಬಹುಶಃ ಇಲ್ಲಿ ಎಳ್ಕೊಂಡು ಬಂದಿದೆ. ಯಾಕೆಂದರೆ ಅವರು ಮಾತಿನಲ್ಲಿ ನಮಗೆ ಬಹಳ ಅತ್ಯುತ್ತಿಕ ಆಹ್ವಾನ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಕಾರ್ಯಕ್ಕೆ ದೈವಗಳು ಇಂಥವ್ರನ್ನೆಲ್ಲ ನಿಮಗೆ, ನೀವು ಬಹಳ ಸಮಯದಿಂದ ದೈವಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೀರಿ, ನಿಮ್ಮ ಕಾರ್ಯವನ್ನು ನಮ್ಮ ಕೈ ಮೂಲಕ ಬೇಗ ಮಾಡಿಸ್ಕೊಳ್ಳಿ, ನಮ್ಮ ಮೂಲಕ ಮಾಡಿಸ್ಕೊಳ್ಳಿ ಅಂತ. ಆದರೆ ಯಾವಾಗಲೂ ನಮ್ಮ ಕರೆಯನ್ನು ದೈವಗಳು ಕೇಳ್ತದೆ. ಕೇಳಿಸಿಕೊಂಡು ನಿಮಗೆ ಬೇಕಾದವರನ್ನು ಕರೆಸಿಕೊಂಡು ಮಾಡಿಸಿದ್ದಾರೆ. ಇಂತಹ ಕೆಲಸ ಪೂರ್ಣ ಆಗಬೇಕಾದ್ರೆ ಅದರಲ್ಲಿ ಸೇರಬೇಕಾದವರು ಪೂರ್ಣಗೊಳ್ಳಬೇಕಲ್ಲ, ಹಾಗೆ ಸೇರಿಕೊಂಡು ಇವತ್ತು ದೊಡ್ಡ ಸಾಧನೆ ಆಗಿದೆ. ನಿಮ್ಮೆಲ್ಲರ ಮನಸ್ಸಿನ ಹಾಗೆ ಆಗಲೇ ಬಂದಾಗಲೇ ಹೇಳಿದ್ದು ಎಲ್ಲವೂ ಅಕ್ಷಯ ಆಗಿದೆ ಅಂತ. ಸಭೆಯೂ ಅಷ್ಟೇ, ಇವತ್ತು ಸಭೆ ಆ್ಯಕ್ಚುಲಿ ಇರಲಿಲ್ಲ ಅಂತ ಅನ್ನಿಸ್ತದೆ. ಇವತ್ತು ನಮಗೆ ಬೇಕಾದ ಒಂದು ಸಭೆಯನ್ನು ಇಟ್ಟುಕೊಂಡು ಅದೂ ದೈವಗಳಿಗೆ ಸಾಕಾಗಲಿಲ್ಲ, ಸಭೆ ಇನ್ನೊಂದು ಹೆಚ್ಚಾಗಬೇಕು ನೋಡಿ. ದೈವಗಳ ಅಂಗಳದಲ್ಲೇ ಒಂದು ಸಭೆ. ಹಾಗಾದರೆ ಈ ದೈವಗಳ ಮಹಿಮೆ ಎಷ್ಟು ದೊಡ್ಡದು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಚೆಂಡದ
ಬಾಕ್ಯಾರ್ಡೆ ಬಂಕಗ ನಮ್ಮ ಚೆಂಡೆದ ಗುಬ್ಬುನು ಬಾಕ್ಯಾರ್ಡೆ ಬಂಕಗ ತೆಂಬೇದ ಬಾಕ್ಯಾರ್ಡೆ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡೆ ಗೊಬ್ಬುಗ ಪರ್ವದ ಮನದಾನಿ ಪಾಠ್ಯದ ದಿನದಾನಿ ಪರ್ವದ ಮನದಾನಿ ಪಾಠ್ಯದ ದಿನದಾನಿ ಚವನೇರೆ ಕೈ ತುಂಬು ಮಲ್ಲ ಮಲ್ಲ ಕಟ್ಟದ ಕುರಿ ಚವನೇರೆ ಕೈ ತುಂಬು ಮಲ್ಲ ಮಲ್ಲ ಕಟ್ಟದ ಕುರಿ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದು ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದು ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಸದ್ದು ಕೇಳಲೆ ಪುರಲು ಉರ್ಪುನ ಗಾನು ಕೇಳಲೆ ಡೋಲು ಗುದ್ದುನ ಸದ್ದು ಕೇಳಲೆ ಪುರಲು ಉರ್ಪುನ ಗಾನು ಕೇಳಲೆ ಹಿರಿಯೇರು ಮಲ್ತಿ ಕಟ್ಟೆ ಮದಪೂನು ಬೊಚ್ಚಿಯೇ ಹಿರಿಯೇರು ಮಲ್ತಿ ಕಟ್ಟೆ ಮದಪೂನು ಬೊಚ್ಚಿಯೇ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಕೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ಬಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ಬಂಕಗ ತೆಂಬೇದ ಬಾಕ್ಯಾರ್ಡೆ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡೆ ಗೊಬ್ಬುಗ
ಎಲ್ಲ ರೀತಿ ನಮ್ಮ ಮತದಾನಕ್ಕೆ ಆಯ್ಕೆಯಾಗಿರುವಂಥ ಎಲ್ಲ ಅಧಿಕಾರಿಗಳು ಮತ್ತು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಎಲ್ಲ ಸಾಮಗ್ರಿಗಳೊಂದಿಗೆ ಮತ್ತು EVM ನಮ್ಮ ಮತಯಂತ್ರಗಳೊಂದಿಗೆ ಉತ್ಸಾಹದಿಂದ ಹೊರಟಿದ್ದಾರೆ. ಟೋಟಲ್ 89 ಬಸ್ಗಳು ನಾವು ಈ ಮತಗಟ್ಟೆಗಳಿಗೆ ನಮ್ಮ ಮತ ಅಧಿಕಾರಿಗಳನ್ನೆಲ್ಲ ರವಾನಿಸಲಿಕ್ಕೆ ಏರ್ಪಾಡು ಮಾಡಿದ್ವಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಈಗ ಎಲ್ಲ ತಂಡಗಳು ತಮ್ಮ ತಮ್ಮ ವಾಹನಗಳಲ್ಲಿ ಮತಗಟ್ಟೆಗಳಿಗೆ ತೆರಳಿದ್ದಾರೆ. ಎಲ್ಲ ರೀತಿ ರಾಜಕೀಯ ಪಕ್ಷಗಳಿಗೂ ಕೊನೆ 72 ಗಂಟೆಗಳಲ್ಲಿ ಯಾವ ರೀತಿ ಪ್ರೋಟೋಕಾಲ್ ಫಾಲೋ ಮಾಡಬೇಕು, ಯಾವ ರೀತಿ ನಮ್ಮದು ಎಲೆಕ್ಷನ್ ಪ್ರೊಸೀಜರ್ಸ್ ಏನಿದೆ ಅದ್ರ ಬಗ್ಗೆನೂ ನಾವು ಕರೆದು ಎಲ್ಲ ಸಭೆಗಳನ್ನು ನಡೆಸಿ ಅವ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇದುವರೆಗೂ ಎಲ್ಲ ರೀತಿ ಶಾಂತಿಯುತವಾಗಿ ಉಳ್ಳಾಳ ಮಂಗಳೂರು 204 ಕ್ಷೇತ್ರದಲ್ಲಿ ಈ ಚುನಾವಣೆ ಪ್ರಕ್ರಿಯೆಯು ಶಾಂತಿಯುತವಾಗಿ ನಡೀತಾ ಇದೆ. ಅದೇ ರೀತಿ ಎಲ್ಲ ಮತ ಬಾಂಧವರಲ್ಲೂ ನಾನು ಮನವಿ ಮಾಡಿಕೊಳ್ಳೋದು, ಎಲ್ಲ ಮತ ಬಾಂಧವರು ತಮ್ಮ ಮತಗಟ್ಟೆಗಳಿಗೆ ಬನ್ನಿ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಉತ್ಸಾಹದಿಂದ ಬಂದು ನೀವುಗಳು ಮತ ಹಾಕಿ ನಾಯಕರುಗಳನ್ನ ಆಯ್ಕೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಒಟ್ಟು ನಮ್ಮದು 210 ಮತಗಟ್ಟೆಗಳಿವೆ. 210 ಮತಗಟ್ಟೆಗಳಿಗೆ ಒಂದೊಂದು ತಂಡದಲ್ಲಿ 5ರಂತೆ 1010 ಸಿಬ್ಬಂದಿಗಳನ್ನು ನಾವು ಚುನಾವಣಾ ಮತಗಟ್ಟೆಗಳಿಗೆ ಕಳಿಸಿದ್ದೀವಿ. ರಿಸರ್ವ್ ನಮ್ಮ ಹತ್ರ 168 ಜನ ರಿಸರ್ವ್ ಇದ್ದಾರೆ. ಸ್ಟಾಫ್ಗೆ ಏನು ಯಾವುದೇ ರೀತಿ ತೊಂದರೆ ಆಗಿಲ್ಲ. ನಮಗೆ ವೆಹಿಕಲ್ಲೂ ರಿಸರ್ವ್ ಇಟ್ಕೊಂಡಿದ್ದೀವಿ. ಎಲ್ಲ ವೆಹಿಕಲ್ಗಳು ಹೋಗ್ತಾ ಇದ್ದಾವೆ. ಸೊ ಎಲ್ಲ ರೀತಿಯೂ ACP ಅವರ ನಮ್ಮ ಪೊಲೀಸ್ ಕಮಿಷನರ್ ಅವರ ಆದೇಶದಂತೆ 480 ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನು ಅವರು ನಿಯೋಜನೆ ಮಾಡಿದ್ದಾರೆ. ನಾನು ರೂಟ್ಗಳಿಗೆ 280 ಸಿಬ್ಬಂದಿಗಳು ಮತ್ತು 12 ಕಡೆ ನಾವು ಪ್ಯಾರಾಮಿಲಿಟರಿ CAPF ಅವ್ರನ್ನ ನಾವು ನಿಯೋಜನೆ ಮಾಡಿದ್ದೀವಿ. ಅವರುಗಳನ್ನು ನಮ್ಮ ಈ ವಾಹನಗಳಲ್ಲೇ ಕಳಿಸಿದ್ದೀವಿ ಮತ್ತು ಅವ್ರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಎಲ್ಲ ರೀತಿ ಸಿದ್ಧತೆ ಅಂತೂ ತುಂಬ ಚೆನ್ನಾಗಾಗಿದೆ. ಶಾಂತಿಯುತವಾಗಿ ಮತ ಆಗಲಿ ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಆಗಿದೆ. ಎಷ್ಟು ಸೂಕ್ಷ್ಮ ಮತಗಟ್ಟೆಗಳಿವೆ? ಎಷ್ಟು? ಒಟ್ಟು 22 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ. ಒಂದೇ ಒಂದು ವಲ್ನರೇಬಲ್ ಪೋಲಿಂಗ್ ಸ್ಟೇಷನ್ ಇದೆ. 31 ಮೈಕ್ರೋ ಅಬ್ಸರ್ವರ್ಸ್ ಮತ್ತು 85 ಟೋಟಲ್ 31 ಮೈಕ್ರೋ ಅಬ್ಸರ್ವರ್ಸ್ ಇದ್ದಾರೆ. ಅದರಲ್ಲಿ 22 ಮತಗಟ್ಟೆಗಳಿಗೆ ಮೈಕ್ರೋ ಅಬ್ಸರ್ವರ್ಸ್ ಹಾಕಿದ್ದೀವಿ. ಮಿಕ್ಕಿದವ್ರನ್ನೆಲ್ಲ ನಾವು ರಿಸರ್ವಲ್ಲಿ ಇಟ್ಕೊಂಡಿದ್ದೀವಿ. ಒಟ್ಟು 84 ಮತಗಟ್ಟೆಗಳಲ್ಲಿ ವೆಬ್ ಕ್ಯಾಮ್ರಾಗಳನ್ನ ನಾವು ಅಳವಡಿಸಿದ್ದೀವಿ. ಸಂಪೂರ್ಣ ಮತದಾನ ಪ್ರಕ್ರಿಯೆ ಅಲ್ಲಿ ವಿಡಿಯೋ ಚಿತ್ರೀಕರಣ ಆಗ್ತದೆ. 84 ಮತಗಟ್ಟೆಗಳಲ್ಲಿ ಒಟ್ಟು 5 ಸಖಿ ಮತಗಟ್ಟೆಗಳಿದೆ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮಹಿಳಾ ಅಧಿಕಾರಿಗಳೇ ಅದನ್ನು ಮತಗಟ್ಟೆಗಳನ್ನ ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿ ಒಂದು ವಿಶೇಷ ಚೇತನರ ಮತಗಟ್ಟೆ ಇದೆ. ಒಂದು ಯುವ ಜನತೆಯ ಒಂದು ಮತಗಟ್ಟೆ ಇದೆ. ಅದೇ ರೀತಿ 2 ಮತಗಟ್ಟೆಗಳನ್ನ ಒಂದು ಧ್ಯೇಯ ಮತ್ತು ಒಂದು ಥೀಮ್ನ ಮತಗಟ್ಟೆಯನ್ನು ಮಾಡಿದ್ದೀವಿ. ಎಲ್ಲ ಸಿಬ್ಬಂದಿಗಳು ಸಿದ್ಧರಾಗಿದ್ದಾರೆ. ಇದು ಇಂದಿನ ಹಬ್ಬಕ್ಕ ಸುದ್ದಿ ಸಂಚಯ. ಇನ್ನಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ವಂದನೆಗಳು.